ನಮಸ್ಕಾರ ಎಲ್ಲರಿಗೂ. ಸುಮಾರು ದಿನ ಆದಮೇಲೆ ನಮ್ಮ ಕಾಡನ್ನು ಡ್ರೈವ್ ಮಾಡ್ತಾ ಇದ್ದೀವಿ. ಸೊ ಶ್ರೀಲಂಕಾ ಆಯಿತು, ಚೈನಾ ಆಯಿತು, ಅದಾದಮೇಲೆ ಈಗ ಈ ಕಾರ್ ಬಂದು ಯಾರ ಸುಪರ್ದಿಲಿದೆ ಅಂತಂದರೆ ನಮ್ಮ ವಿನಯ್ ಬ್ರೋ ಸುಪರ್ದಿಲಿದೆ. ಸುಮಾರು ಜನ ಮೆಸೇಜ್ ಹಾಕಿದ್ರಿ, ಬ್ರೋ ನಿಮ್ಮ ಕಾರ್ ನೋಡಿದ್ವಿ, ನೀವಿಲ್ಲ ಅಂತ. ಆ್ಯಕ್ಚುಲಿ ಈಗ ನಾನು ಇದನ್ನು ಯೂಸ್ ಮಾಡ್ತಾ ಇಲ್ಲ, ವಿನಯ್ ಬ್ರೋ ಕೊಟ್ಬಿಟ್ಟಿದ್ದೀನಿ. ಸೊ ನಾನು ಯಾವಾಗಲ ನಿಮಗೆ ಬಂದಾಗ, ಅಚಾನಕ್ಕಾಗಿ ಬಂದಾಗ ಯೂಸ್ ಮಾಡ್ತೀನಿ. ಆ್ಯಂಡ್ ಇವಾಗ ನಮ್ಮ ಪ್ಲ್ಯಾನ್ ಏನು, ನಾವಿವಾಗ ಹೋಗ್ಬಿಟ್ಟು ಐಫೋನ್ 17 Pro ತಗೊಳ್ಳೋದು. ಎಸ್ 17 ಪ್ರೋನೋ ಪ್ರೋ ಮ್ಯಾಕ್ಸಾ ಪ್ರೋ ತಗೋತಾ ಸದ್ಯಕ್ಕೆ ಪ್ರೋ. ಓಕೆ, ಒಂದು 17 Pro ತಗೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಸ್ ಯೂಶ್ವಲ್ ನಮ್ಮ ಬೆಂಗಳೂರಲ್ಲಿರೋ ಮೊಬೈಲ್ ಪ್ಲಾನೆಟ್ ಬೆಂಗಳೂರಿಗೆ. ಸೊ ಇವತ್ತು ಅವ್ರದ್ದು ಹೊಸದೊಂದು ಬ್ರಾಂಚ್ ಓಪನ್ ಆಗ್ತಾ ಇದೆ ಕಮ್ನಳ್ಳಿನಲ್ಲಿ. ಸೊ ಅದಕ್ಕೆ ಇನ್ವೈಟ್ ಮಾಡಿದರು. ಸೊ ನನಗೆ ಎರಡೂ ಕೆಲಸ ಆಗಲಿ, ಹೋಗಿ ವಿಸಿಟ್ ಮಾಡ್ಕೊಂಡು 17 Pro ಇವನಿಗೆ ಬೇಕು, ಒಂಟಿಗೆ ತೋರ್ಸ ಯಾರದು ಒಂಟಿ ಹೊಡ್ಕೊತಾ ಇದ್ದ ನಿನಗೆ ತಾನೆ. ಸೊ ಹಂಗೆಲ್ಲ ಹೇಳ್ಬೇಡಿ ಕಣ್ರಿ ವಿಡಿಯೋದಲ್ಲಿ. ಅಂದ್ರೆ ಇದಕ್ಕೆ ಮುಂದ್ಗಡೆ ಇರೋ ಗಾಡಿ ಹೊಡ್ಕೊತಾ ಗುದ್ದುತ್ತಾ ಇದ್ದ ಅಂತ ಹೇಳ್ಬೇಕು, ಆಕ್ಸಿಡೆಂಟ್ ಆಯ್ತಾಯ್ತು ಅಂತ ಹೇಳ್ಬೇಕು. ಬರೀ ಇದೇ ಯೋಚನೆ ಮಾಡೋಣ ಅಣ್ಣ. ಎಸ್ ನಿನಗ ಏನು 17 Pro 17 Pro ನಮ್ಮ ಹುಡುಗಂಗೆ. ಹೌದಾ? ಓಕೆ ಸರ್. ಸೊ ಈಗ ನೋಡಿ ಬೆಂಗಳೂರು ಮೆಸ್ಸಿಗೆ ಬಂದಿದ್ದೀವಿ. ಇಲ್ಲ ಇನ್ನೊಂದು ಬಟನ್ ಹೇಳಬೇಕಣ್ಣ, ಸಕ್ಕದಾಗಿದೆ ಅಲ್ಲ ಇದು. ಹೋಟೆಲ್ ಆಂಬಿಯನ್ಸ್ ಮಾತ್ರ ಸಕ್ಕದಾಗಿದೆ, ಲಿಟ್ರಲಿ ಹೆವಿ ಇಷ್ಟ ಆಯಿತು ನನಗೆ. ನಾನು ಇದೇ ಫಸ್ಟ್ ಬಂದಿರೋದು. ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು ಸೊ ಮಚ್. ನಾನಿವಾಗ ಬೆಂಗಳೂರವರಾಗಿದ್ದೀನಿ. ನೀನು ಎಷ್ಟು ಸಲ ಬಂದಿದ್ಯಾ? ಇಲ್ಲಿ ಯಾವಾಗಲೂ 4 ಸಲ ಬಂದಿದ್ದೆ. ಎಸ್ ಬಂದ್ವಿ ಇವಾಗ ಕಮ್ನಳ್ಳಿಗೆ. ಕಮ್ನಳ್ಳಿನಲ್ಲಿ ಮೊಬೈಲ್ ಪ್ಲಾನೆಟ್ ಅವ್ರದ್ದು ಮೂರನೇ ಬ್ರಾಂಚ್ ಅನ್ಸುತ್ತೆ. ಸೊ ಮೂರನೇ ಬ್ರಾಂಚ್ ಓಪನಿಂಗ್ ಅಲ್ಲ, ಆಲ್ರೆಡಿ ಎಲ್ಲ ಓಪನಿಂಗ್ ಎಲ್ಲ ಆಗಿದೆ. ಸುಮ್ಮನೆ ಒಂದು ಖುಷಿಗೆ ಬರ್ತಾ ಇದ್ದೀವಿ ಅಷ್ಟೇ ಅಲ್ವಾ? ಹೌದು. ಬಟ್ ಎಷ್ಟು ಅವರ್ ತಗೊಂಡ್ವಿ ಬರೋಷ್ಟಕ್ಕೆ? ತಿನ್ನೋದು ಅರ್ಧ ಗಂಟೆ ತಿಂದ್ರಿ, ಬರೋದು 1 ಗಂಟೆ ಬಂದ್ರಿ. 1.5 ಗಂಟೆ ಟೈಮ್ ಆಯಿತು. ಒಂದಿನ ಫುಲ್ ಹೋಗುತ್ತೆ. ಬಟ್ ಮೇ ಬಿ ಅವರು ಇಲ್ಲಿ ಈ ಕಡೆ ಇರೋ ಕಸ್ಟಮರ್ ಅಲ್ಲಿಗೆ ಬರೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಇಲ್ಲೊಂದು ಬ್ರಾಂಚ್ ಮಾಡೋರು ಅನ್ಸುತ್ತೆ. ಹೌದು, ಕೇಳೋಣ ಏನು ಇತ್ತ ಅಂತ. ಕನ್ನಡ ರಾಜ್ಯೋತ್ಸವ ನೋಡಿ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಬನ್ನಿ ಅಂಕಲ್, ನಿಮಗೋಸ್ಕರನೇ ಕಾಯ್ತಿದ್ವಿ. ಪಾರ್ಕಿಂಗ್ ಎಲ್ಲಿ ಮಾಡೋಣ? ಮುಂದೆ ಎಲ್ಲರೂ ಹಾಕ್ಬಿಟ್ರು ಬೆಸ್ಟು. ಸ್ಟೋರ್ ಮುಂದೆ ಡೌಟಾ ಅಂತ ಮುಗೀತಿದೆ. ಅದೇ ಮೊಬೈಲ್ ಪ್ಲಾನೆಟ್ ಇಲ್ಲೇ ಲೆಫ್ಟ್ ಎಲ್ಲ ಇದೆಯಲ್ಲ, ಇಲ್ಲಿ ಪಾರ್ಕಿಂಗ್ ಸಿಕ್ತಲ್ಲ. ಸಿಕ್ತು ಬೆಂಗಳೂರಲ್ಲಿ. ಹೆಂಗೆ ಪಾರ್ಕಿಂಗ್ ಹೆಂಗೆ? ನೋಡ್ತೀನಿ ಈಗ ಗೊತ್ತಾಗುತ್ತೆ ಹೆಂಗೆ ಅಂತ. ಟಚ್ ಆಗಿಲ್ಲ. ಹಿಂಗೆಲ್ಲ ಆಯ್ತವೆ ಅಂದ್ಬಿಟ್ಟೆ ನಿಮಗೆ ಅವಾಗಲೇ ಹಂಗೆ ಪಾರ್ಕಿಂಗ್ ಮಾಡೋದು ಹೇಳ್ಕೊಟ್ಟಿದ್ದು ನಾನು. ಈಗ ನಾನೇನು ಮಾಡ್ತೀನಿ ಹೇಳು? ಏನು ಮಾಡ್ತೀರಾ? ಹಿಂಗೋಗಿ ನೀನು ಹೇಳ್ದಂಗೆ ಬರ್ತೀನಿ. ಇನ್ನು ಮುಂದೆ ಹೋಗ್ಬೇಕು. ನಿನ್ನ ಮಾತು ಮೀರಲ್ಲ ಕಣ. ಮೊಬೈಲ್ ಪ್ಲಾನೆಟ್ ಏನು ಹೇಳೋ ಕಾಟ್ಲೆ? ಏನು ಕಿರಣ್ದೇ ಸ್ಟಿಕ್ಕರ್ ಹಾಕ್ಬಿಟ್ರು ಕಿರಣ್ ಮೊಬೈಲ್ ಪ್ಲಾನೆಟ್ ಅಂತ ಹಾಕೊಂಡಿದ್ದೀವಿ. ಮಜಾ ಅದು. ನೀವು ಕಿರಣ್ ಅನ್ನೋರೆಲ್ಲ ಹಿಂಗೇನಾ? ನಾವು ಒಂದು ಸ್ವಲ್ಪ ಕ್ರಿಯೇಟಿವ್ ಪರ್ಸನ್ಸ್ ಹಂಗೆ ಅನ್ನೋರೆಲ್ಲ. ಏನು ಕಸ್ಟಮರ್ ಸ್ಟಿಕ್ಕರ್ ಹಾಕಿ ಮಾಡಿ. ಹೌದು, ಚೆನ್ನಾಗಿ ಮಾಡಿ. ಅದು ಯಾರೋ ಒಬ್ರು ಮಾಡಿಕೊಟ್ರು ಅವ್ರು ಸ್ಟಿಕ್ಕರ್. ಸೊ ಅವ್ರ ಹೆಸರು ಬಂದು ಅಲ್ಲ ಬಸ್, ಅವ್ರದ್ದು ನೇಮ್ ಮಾತ್ರ ಒಂದು ಇನ್ಸ್ಟಾಗ್ರಾಮ್ ನಿಂದು ಒಂದು ಡಿಸೈನ್ ಫಾರ್ ಯು ಅಂತ ಏನೋ ಬರುತ್ತೆ. ಸೊ ನಿಂದು ಮಾಡಿದ್ರು ಅವರು, ನಿಂದು ಡಿಸೈನ್ಸ್ಗಳೆಲ್ಲ ಮಾಡಿದ್ದಾರೆ. ಅವರು ನಮಗೆ ಇದನ್ನು ಮಾಡಿಕೊಟ್ಟಿದ್ರು. ಸೊ ಹಂಗೆ ಕಾಲಕ್ರಮೇಣ ಹೋಗ್ತಾ ಇದು ಸೂಪರ್ ಆಗಿದೆಯಲ್ಲ ಅಂತ ಹೇಳಿ ಅದು ಎಣ್ಣೆ ಆಡಪ್ಪ. ಹೌದು, ಇಲ್ಲಿ ಒಂದು ಲೋಗೋ ಹಾಕ್ತಿದ್ವಿ. ಅಂದರೆ ಈ ಕಡೆ ಬರ ಸಡನ್ ಎಂಟ್ರಿ ಆಗ್ಬಿಟ್ಟಿದೆ ನನಗೆ. ಚೆನ್ನಾಗಿದ್ದೀರಾ? ಇದ್ದೀರಾ? ಬಿಟ್ಟೆ ಒಂದು ತಿಂಗಳಾಯಿತು. ಬಟ್ ಹೇಳಿದ್ರಲ್ಲ, ಖುಷಿ ಆಯಿತು, ಭಾಳ ಖುಷಿ ಆಯಿತು ನಿಮಗೆ. ಇಲ್ಲ ಸ್ವಲ್ಪ ದಪ್ಪ ಇತ್ತು. ಟೀಮಲ್ಲೇ ಮಾಡಿದ್ರೆ ಮಾತ್ರನೇ ಬ್ರಾಂಚ್ ಅಂತ ಇದು
ಸೇಮ್ ಅವ್ರಿಗೆ ಕರೆಕ್ಟಾಗಿ ಸೇಮ್ ಹಂಗೆ ಇದೆ. ಬಟ್ ಅಲ್ಲಿ ಹಿಂಗಿದೆ ಅಲ್ವಾ? ನೀವು ನಮ್ಗೆ SSL ಬ್ರಾಂಚ್ಗೆ ಬಂದಿರಲ್ಲ ಬಸ್, ಇದು ಡಬಲ್ ಬರುತ್ತೆ ಬಸ್. ಅದು ಸಿಕ್ಕಾಪಟ್ಟೆ ದೊಡ್ಡ ಸ್ಟೋರ್ ಬರುತ್ತೆ. ಹಾಂ, ಅದು ಸಿಕ್ಕಾಪಟ್ಟೆ ದೊಡ್ಡ ಸ್ಟೋರ್ ಬರುತ್ತೆ. ಇದು ಪ್ಲಾಸ್ಟಿಕ್ ರೀಸನ್ ಇಲ್ಲ. ಆಪಲ್ ತುಂಬ ಬದುವಂತ ಬಸ್, ಬರೀ ಸಾಫ್ಟ್ವೇರ್ ಅಪ್ಡೇಟ್ಗಳು ಮಾತ್ರ ಆಟ ಆಡಲ್ಲ. ಸೊ ಅಲ್ಲೆಲ್ಲ ಥಿಂಗ್ಸ್ ಎಲ್ಲ ಅಪ್ಡೇಟ್ ಮಾಡ್ದಲ್ಲೇ ನೀವು ಆಪಲ್ ಎಂಜಾಯ್ ಮಾಡೋಕ್ಕಾಗಲ್ಲ. ಮಾಡಕ್ಕೆ ನಾನು ನೀರವನ್ನ ಇಬ್ಬರು ಸೇರ್ಕೊಂಡು 10 ಕಿಲೋಮೀಟ್ರ್ ತಿರುಗಿಸಿ ಒಂದೇ ಒಂದು ಯೂ ಟರ್ನ್ ತಗೊಳ್ಳೋದಕ್ಕೊಂದು ಕರೆಕ್ಟಾಗಿ ಹೇಳ್ಬಿಟ್ಟಿದ್ದಿದ್ರೆ ಫ್ಲೈಓವರ್ ಹತ್ಕೊಳ್ದೆ ಹೋಗಿದ್ದಿದ್ರೆ ಆಗೋಗೋದು. ಈ ಟ್ರಾಫಿಕಲ್ಲಿ ಹೆಂಗ್ ಓಡಿಸೋದು? ಆ ರೈಲ್ವೆ ಟ್ರಾಫಿಕ್ಕು ಅದು ಬೇರೆ ಒಂದು ಸಿಗಾಕೊಂಡು ಎಲ್ಲಿ ಹಿಂಸೆ ಆಯಿತು. ಇವ್ದೇನೋ ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಬಂದು ಹಿಂಸೆ ಕೊಡ್ತಾರೆ. ನೋಡಿ ಇಲ್ಲಿ ಹೆಂಗಾಗ್ಬಿಟ್ಟಿದೆ ರೋಡು ಅಂತ. ಈ ಥರ ರೋಡ್ ಹಾಕೋರೆ ಒಂದು ಇದಿಲ್ಲ. ಈ ಕಡೆ ಬರ್ಬೋದು ಬಾ. ನಾನು ಡ್ರೈವರ್, ನಾನು ಓಡಿಸ್ತೀವಿ ಸುಮ್ಮನೆ. ಡ್ರೈವರು ಕರೆಕ್ಟಾಗಿ ಓಡಿಸ್ಬೇಕು. ಮಿಸ್ ಆದ್ರೆ ಗಾಡಿ ಉಷ್ಟ ಆಯ್ತದೆ. ಗಾಡಿ ನಮ್ಮ ಅಣ್ಣಂದಲ್ಲ ಹೊಸದು ಹಾಕಿಸ್ಬೇಕು. ಸರಿ, ಅಣ್ಣ ಅಂದ್ರೆ ಅಸಾಮಾನ್ಯನ, ಕೋಟಿ ಬಾಳ್ತಾರೆ. ಕೋಟಿ ಬಾಳ್ತೀನಿ. ಕೋಟಿನ ಬೋಟಿ ತಿನ್ನಕ್ ತಗೊಂಡೋಯ್ತಾ ಇದ್ರು. ಆಮೇಲೆ ಅಷ್ಟೇನಾ? ಯಾವ್ದೋ ಇದು ಏರಿಯಾ ಇದು? ಇದಾ? ಇದು ಅಣ್ಣಮ್ಮ ತಾಯಿ ಬೇರೆ ಮುಂದೆ ಮಜಾ ಮಾಡ್ತಾವ್ರ ಡಿಂಗು ಅಣ್ಣ. ಅಣ್ಣಮ್ಮ ತಾನೆ? ಕೇಳೋಣ. ಹಾಂ ಕೇಳ್ಬೋದು. ಸೈಡ್ಗೆ ಹಾಕು. ಎಲ್ಲರಿಗೂ ಒಳ್ಳೇದು ಮಾಡಮ್ಮ ತಾಯಿ. ಬೆಂಗಳೂರಲ್ಲಿ ಗಾಡಿ ಹೊಡಿಯೋಕೆ ಭಾರಿ ಧೈರ್ಯ ಬೇಕು ಕಣ, ಏನಾರು ಅನ್ನೋ ಅಲ್ವಾ? ಏನು ಆಗುತ್ತೆ ಅಂತಿದ್ರಲ್ಲ, ನೋಡಿ ದೇವ್ರದೇ ಆಗ್ತಿದೆ ಇವತ್ತೆಲ್ಲ. ನಮ್ಮ ಏರಿಯಾದಲ್ಲಿ ಒಳ್ಳೆ ಅಣ್ಣಮ್ಮನ ಜಾತ್ರೆ ನಡೀತಾ ಇದೆ. ಮಾರಮ್ಮ, ಊರ್ ಮಾರಮ್ಮ, ಅಣ್ಣಮ್ಮ ಮತ್ತು ಶಕ್ತಿ ದೇವತೆ, ಅದ್ದೂರಿ, ನಾಗರಬಾವಿ, ಮುನೇಶ್ವರ. ಬಂಡೆ ಮಾರಮ್ಮ, ಮುನೇಶ್ವರ ಕಣೋ, ಅಣ್ಣಮ್ಮ ದೇವಿ ಉತ್ಸವ ಸೇವಾ ಸಮಿತಿ. ನೋಡಿಲಿ, ಗುಂಡ್ಲು ಮುನೇಶ್ವರ, ದಂಡು ಮಾರಮ್ಮ ಎಲ್ಲ ಇದ್ದಾರೆ ಇಲ್ಲಿ. ನಮ್ಮ ಊರಿನ ದೇವಸ್ಥಾನ ಏನೇನಿದೆ ಎಲ್ಲ ಐತೆ. ಫುಲ್ ಜೋರು. ಜಾತ್ರೆ ಬರೋಣ. ನೋಡಿ ಎಲ್ಲ ಬ್ಲಾಕು, ಈ ಕಡೆ ರೋಡು ಬ್ಲಾಕು, ಆ ಕಡೆ ರೋಡು ಬ್ಲಾಕು. ಹಾಂ, ಒಳಗಡೆ ಐತಲ್ಲ, ಬರ್ಬೋದು ಆ್ಯಕ್ಚುಲಿ. ಸ್ನಾನ ಮಾಡ್ಕೊಂಡು ಬಂದರೆ ಒಂದು ರೌಂಡು. ನಮ್ಮ ಸ್ಥಾನ ಆಗಿದೆ, ಬರೋಣ. ಎಣ್ಣೆ ಒಳ್ಳೆ ಜಾತ್ರೆ ಮಾಡ್ಬಿಟ್ಟವ್ರು ಮಾತ್ರ. ಇರು ಓಲಿ ಜನರೇ ನಮ್ಮ ದೇವರು. ಹೋಯ್ತಾನೇ ಇರ್ತಾರೆ. ಜಾತ್ರೆ ನೋಡಿ ಈ ಸಲ ಈ ಕಡೆನೇ ಮಾಡ್ಬಿಟ್ಟವ್ರೆ, ಹತ್ರದಲ್ಲೇ. ಈ ಕಡೆ ನೋಡಿಗೆಲ್ಲ ಬರಕ್ಕೆ ಹೋಗ್ಬೇಡಿ, ಅದೇ ನಿಮ್ಮ DL ಕಳಿಸ್ತಾರೆ. ಹಾಂ, ಗ್ಯಾರಂಟಿ. ಆದರೂ ಈ ಜಾತ್ರೆ ಟೈಮ್ಗಳಲ್ಲಿ ಈ ಆಟ ಸಾಮಾನು ಅದು ಇದು ಅದೆಲ್ಲ ಇರ್ತಾರಲ್ಲ, ಅದು ಹೆಂಗ್ ಗೊತ್ತಾಗುತ್ತೋ ಅವ್ರಿಗೆಲ್ಲ ಜಾತ್ರೆಗಳು. ನಮಗೂ ಅದೇ ಡೌಟು. ನಮ್ಮೂರನ್ನ ಮೂಲೆಯಲ್ಲಿ ಇರ್ತದೆ. ಎಲ್ಲ ಜಾತ್ರೆಗೂ ಪಟ್ ಅಂತ ಅಲ್ಲಿ ರೆಡಿಯಾಗಿರ್ತಾರೆ ಅವರು. ಹಾಸನದವರು ಇವಾಗ ನೀವು ಮಾಡೋ ಕೆಲಸ ನಿಮಗೆ ಗೊತ್ತಿರುತ್ತೆ, ನಾನು ಮಾಡೋ ಕೆಲಸ ನನಗೆ ಗೊತ್ತಿರುತ್ತೆ. ಅವ್ರಿಗೆಲ್ಲ ಲಿಸ್ಟ್ ಇರುತ್ತೆ ಅವ್ರಿಗೆಲ್ವಾ, ಯಾವ್ಯಾವ ಊರು ದೊಡ್ಡ ಊರು ನಡೆಯುತ್ತೆ, ಏನು ಇರ್ತ ಅಂತ ತಿಳ್ಕೊಳ್ಳೇಬೇಕಲ್ಲ. ಅದೇ ಪಾಡು. ಇಲ್ಲ ಅಂದ್ರೆ ಜೀವನ.